ಒಳಗಡೆ ಮಾಡಲಿಕ್ಕೆ ನಾವೆಲ್ಲ ಸಿದ್ಧತೆ ಇದ್ದೀವಿ. ಬಟ್ ಎಲೆಕ್ಷನ್ ಕಮಿಷನ್ ಅವರು, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ಅವ್ರದ್ದೇನೋ ಅಫಿಡವಿಟ್ ಫೈಲ್ ಮಾಡಿದ್ದಾರೆ, ಅದು ಅವ್ರು ಬಿಟ್ಟಿದ್ದು. ಬಟ್ ಸರ್ಕಾರ ನಾವೆಲ್ಲ ಥರದ ಆದೇಶ ಕೊಡ್ತೀವಿ. ನಮಗೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಬೇಕು, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಆಗಬೇಕು. ಎಲ್ಲರಿಗೂ ಕೂಡ ನಾವು ಅವ್ರಿಗೆ ಏನು ಸಂವಿಧಾನದ 73-74 ಅಮೆಂಡ್ಮೆಂಟ್ ಪ್ರಕಾರ ಏನ್ ಮಾಡಬೇಕು ಅದಕ್ಕೆಲ್ಲ ಸಿದ್ಧತೆಯನ್ನು ನಾವು ಮಾಡ್ತೀವಿ. ಸ್ಟ್ರಕ್ಚರ್ ವಿಚಾರದಲ್ಲಿ ಕೆಲವೆಲ್ಲ ಅಬ್ಜೆಕ್ಷನ್ಸ್ ಆಗ್ತಾರೆ, ತಪ್ಪೇನಿದೆ, ಅವರವರ ವಿಚಾರದಲ್ಲಿ ಅಬ್ಜೆಕ್ಷನ್ ಆಗ್ತಾರೆ. ಅದಕ್ಕೊಂದು ಸಮಿತಿ ಇದೆ, ಆ ಸಮಿತಿ ಅವ್ರು ಏನ್ ತೀರ್ಮಾನ ಮಾಡಬೇಕು ಮಾಡ್ತಾರೆ. ನಮ್ಗೆ ಏನ್ ತರಲ್ಲ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಂಡಕ್ಟ್ ಮಾಡೋದು, ಅವ್ರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ವಿ ಆರ್ ರೆಡಿ ಅಂತೇಳಿ. ಅವ್ರೇನ್ ಟೈಮ್ ಲೈನ್ ಇತ್ತು ಆ ಟೈಮ್ ಲೈನ್ ಪ್ರಕಾರ ಏನ್ ಬೇಕೋ ನಾವು ಮಾಡಿದೀವಿ ಅಷ್ಟೇ. ಆಮೇಲೆ ಏನಾದ್ರು ಇದು ರಿಸರ್ವೇಷನ್ ಅಲ್ಲಿ ಕೆಲವು ಯಾರೋ ಕೂಗ್ತಾ ಇದ್ರು, ಅದೇನೋ ವುಮನ್ ಕಡಿಮೆ ಆಗಿದೆ, ಜಾಸ್ತಿ ಆಗಿದೆ ಅಂತ, ಅದು ನಾನು ಗಮನಿಸಿಲ್ಲ. ನಾನು ನೋಡ್ತೀನಿ ಅಂತದೇನಾದ್ರು ರೆಕ್ಟಿಫಿಕೇಶನ್ ಅವ್ರಿಗೆ ಮಾಡಕ್ ಹೇಳ್ತೀನಿ. ಸರ್ಕಾರ ಇದೆ, ನಾವೇನು ಇಂಟರ್ಫಿಯರ್ ಅಂತೂ ಸರ್, ಸರ್ಕಾರ ಅಧಿಕಾರದಲ್ಲಿದೆ ಸರ್. ಇಲ್ಲ ಸರ್, ಈಗ ಸರ್ಕಾರ ಇದೆ, ತಾವು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್, ನಿಮ್ಗೆ ಎಷ್ಟು ಚಾಲೆಂಜ್ ಇದೆ ಸರ್ ಈ ಸರಿ ಎಲೆಕ್ಷನ್? ಏನ್ ಚಾಲೆಂಜ್ ಇದೆ? ನನ್ನ ಡ್ಯೂಟಿ ಎಲೆಕ್ಷನ್ ಮಾಡೋದು, ನನ್ನ ಡ್ಯೂಟಿ ಕಾರ್ಯಕರ್ತರಿಗೆ ಅಧಿಕಾರ ಕೊಡೋದು, ಹೊಸ ನಾಯಕರುಗಳನ್ನ ತಯಾರು ಮಾಡ್ತಾ ಇದ್ದೀವಿ. ಇದು ನಮ್ಮ ಡ್ಯೂಟಿ. ಚುನಾವಣೆಯಲ್ಲಿ ಎಲ್ಲರಿಗೂ ನಮ್ಗೆ ಕಾನ್ಫಿಡೆನ್ಸ್ ಇದೆ, ನಾವು ಮಾಡಿರುವಂತ ಕೆಲಸಕ್ಕೆ, ನಾವು ಕೊಟ್ಟಿರುವಂತ ಗ್ಯಾರಂಟಿಗೆ ಬೆಂಗಳೂರಿನ ಬದಲಾವಣೆ ಮಾಡ್ತಾ ಇದ್ದೀವಿ. ಇದೆಲ್ಲ ಕೂಡ ನನಗೆ ಗ್ಯಾರಂಟಿ ಇದೆ. ಜನ ನನಗೆ ವಿಶ್ವಾಸ ಕೊಡ್ತಾರೆ. ನಾವು 5 ಕಾರ್ಪೊರೇಷನ್ ಗೆಲ್ತೀವಿ. ಸರ್, ಬಿಜೆಪಿ ಜೆಡಿಎಸ್ ಫ್ರೆಂಡ್ಲಿ ಫೈಟ್ ಅಂತ ಹೇಳ್ತಾರೆ. ನಿಮ್ಗೆ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಜೊತೆ ಯಾರು ಇರ್ಲಿ, ಬೇರೆ ಯಾರು ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಗೆ ಒಂದೇನಾದ್ರು ನನ್ನ ಅಭಿಪ್ರಾಯ, ಒನ್ಸ್ ಫಾರ್ ಆಲ್ ಅವರಿಬ್ರು ಜೊತೆ ಒಟ್ಟಿಗೆ ಫೈಟ್ ಪಾರ್ಲಿಮೆಂಟ್ ಹೆಂಗ್ ಮಾಡಿದ್ರು ಹಂಗ ಅಸೆಂಬ್ಲಿ ಇದು ಎಲ್ಲ ಮಾಡ್ಬಿಟ್ರೆ ನಮ್ಗೆ ಒಳ್ಳೇದು. ಸ್ಟ್ರೈಟ್ ಫೈಟ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎ ಟ್ರಯಾಂಗಲ್. ಒಳಗಡೆ ಮಾಡಲಿಕ್ಕೆ ನಾವೆಲ್ಲ ಸಿದ್ಧತೆ ಇದ್ದೀವಿ. ಬಟ್ ಎಲೆಕ್ಷನ್ ಕಮಿಷನ್ ಅವರು, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ಅವ್ರದ್ದೇನೋ ಅಫಿಡವಿಟ್ ಫೈಲ್ ಮಾಡಿದ್ದಾರೆ, ಅದು ಅವ್ರು ಬಿಟ್ಟಿದ್ದು. ಬಟ್ ಸರ್ಕಾರ ನಾವೆಲ್ಲ ಥರದ ಆದೇಶ ಕೊಡ್ತೀವಿ. ನಮಗೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಬೇಕು, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಆಗಬೇಕು. ಎಲ್ಲರಿಗೂ ಕೂಡ ನಾವು ಅವ್ರಿಗೆ ಏನು ಸಂವಿಧಾನದ 73-74 ಅಮೆಂಡ್ಮೆಂಟ್ ಪ್ರಕಾರ ಏನ್ ಮಾಡಬೇಕು ಅದಕ್ಕೆಲ್ಲ ಸಿದ್ಧತೆಯನ್ನು ನಾವು ಮಾಡ್ತೀವಿ. ಸ್ಟ್ರಕ್ಚರ್ ವಿಚಾರದಲ್ಲಿ ಕೆಲವೆಲ್ಲ ಅಬ್ಜೆಕ್ಷನ್ಸ್ ಆಗ್ತಾರೆ, ತಪ್ಪೇನಿದೆ, ಅವರವರ ವಿಚಾರದಲ್ಲಿ ಅಬ್ಜೆಕ್ಷನ್ ಆಗ್ತಾರೆ. ಅದಕ್ಕೊಂದು ಸಮಿತಿ ಇದೆ, ಆ ಸಮಿತಿ ಅವ್ರು ಏನ್ ತೀರ್ಮಾನ ಮಾಡಬೇಕು ಮಾಡ್ತಾರೆ. ನಮ್ಗೆ ಏನ್ ತರಲ್ಲ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಂಡಕ್ಟ್ ಮಾಡೋದು, ಅವ್ರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ವಿ ಆರ್ ರೆಡಿ ಅಂತೇಳಿ. ಅವ್ರೇನ್ ಟೈಮ್ ಲೈನ್ ಇತ್ತು ಆ ಟೈಮ್ ಲೈನ್ ಪ್ರಕಾರ ಏನ್ ಬೇಕೋ ನಾವು ಮಾಡಿದೀವಿ ಅಷ್ಟೇ. ಆಮೇಲೆ ಏನಾದ್ರು ಇದು ರಿಸರ್ವೇಷನ್ ಅಲ್ಲಿ ಕೆಲವು ಯಾರೋ ಕೂಗ್ತಾ ಇದ್ರು, ಅದೇನೋ ವುಮನ್ ಕಡಿಮೆ ಆಗಿದೆ, ಜಾಸ್ತಿ ಆಗಿದೆ ಅಂತ, ಅದು ನಾನು ಗಮನಿಸಿಲ್ಲ. ನಾನು ನೋಡ್ತೀನಿ ಅಂತದೇನಾದ್ರು ರೆಕ್ಟಿಫಿಕೇಶನ್ ಅವ್ರಿಗೆ ಮಾಡಕ್ ಹೇಳ್ತೀನಿ. ಸರ್ಕಾರ ಇದೆ, ನಾವೇನು ಇಂಟರ್ಫಿಯರ್ ಅಂತೂ ಸರ್, ಸರ್ಕಾರ ಅಧಿಕಾರದಲ್ಲಿದೆ ಸರ್. ಇಲ್ಲ ಸರ್, ಈಗ ಸರ್ಕಾರ ಇದೆ, ತಾವು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್, ನಿಮ್ಗೆ ಎಷ್ಟು ಚಾಲೆಂಜ್ ಇದೆ ಸರ್ ಈ ಸರಿ ಎಲೆಕ್ಷನ್? ಏನ್ ಚಾಲೆಂಜ್ ಇದೆ? ನನ್ನ ಡ್ಯೂಟಿ ಎಲೆಕ್ಷನ್ ಮಾಡೋದು, ನನ್ನ ಡ್ಯೂಟಿ ಕಾರ್ಯಕರ್ತರಿಗೆ ಅಧಿಕಾರ ಕೊಡೋದು, ಹೊಸ ನಾಯಕರುಗಳನ್ನ ತಯಾರು ಮಾಡ್ತಾ ಇದ್ದೀವಿ. ಇದು ನಮ್ಮ ಡ್ಯೂಟಿ. ಚುನಾವಣೆಯಲ್ಲಿ ಎಲ್ಲರಿಗೂ ನಮ್ಗೆ ಕಾನ್ಫಿಡೆನ್ಸ್ ಇದೆ, ನಾವು ಮಾಡಿರುವಂತ ಕೆಲಸಕ್ಕೆ, ನಾವು ಕೊಟ್ಟಿರುವಂತ ಗ್ಯಾರಂಟಿಗೆ ಬೆಂಗಳೂರಿನ ಬದಲಾವಣೆ ಮಾಡ್ತಾ ಇದ್ದೀವಿ. ಇದೆಲ್ಲ ಕೂಡ ನನಗೆ ಗ್ಯಾರಂಟಿ ಇದೆ. ಜನ ನನಗೆ ವಿಶ್ವಾಸ ಕೊಡ್ತಾರೆ. ನಾವು 5 ಕಾರ್ಪೊರೇಷನ್ ಗೆಲ್ತೀವಿ. ಸರ್, ಬಿಜೆಪಿ ಜೆಡಿಎಸ್ ಫ್ರೆಂಡ್ಲಿ ಫೈಟ್ ಅಂತ ಹೇಳ್ತಾರೆ. ನಿಮ್ಗೆ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಜೊತೆ ಯಾರು ಇರ್ಲಿ, ಬೇರೆ ಯಾರು ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಗೆ ಒಂದೇನಾದ್ರು ನನ್ನ ಅಭಿಪ್ರಾಯ, ಒನ್ಸ್ ಫಾರ್ ಆಲ್ ಅವರಿಬ್ರು ಜೊತೆ ಒಟ್ಟಿಗೆ ಫೈಟ್ ಪಾರ್ಲಿಮೆಂಟ್ ಹೆಂಗ್ ಮಾಡಿದ್ರು ಹಂಗ ಅಸೆಂಬ್ಲಿ ಇದು ಎಲ್ಲ ಮಾಡ್ಬಿಟ್ರೆ ನಮ್ಗೆ ಒಳ್ಳೇದು. ಸ್ಟ್ರೈಟ್ ಫೈಟ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎ ಟ್ರಯಾಂಗಲ್. ಒಳಗಡೆ ಮಾಡಲಿಕ್ಕೆ ನಾವೆಲ್ಲ ಸಿದ್ಧತೆ ಇದ್ದೀವಿ. ಬಟ್ ಎಲೆಕ್ಷನ್ ಕಮಿಷನ್ ಅವರು, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ಅವ್ರದ್ದೇನೋ ಅಫಿಡವಿಟ್ ಫೈಲ್ ಮಾಡಿದ್ದಾರೆ, ಅದು ಅವ್ರು ಬಿಟ್ಟಿದ್ದು. ಬಟ್ ಸರ್ಕಾರ ನಾವೆಲ್ಲ ಥರದ ಆದೇಶ ಕೊಡ್ತೀವಿ. ನಮಗೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಬೇಕು, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಆಗಬೇಕು. ಎಲ್ಲರಿಗೂ ಕೂಡ ನಾವು ಅವ್ರಿಗೆ ಏನು ಸಂವಿಧಾನದ 73-74 ಅಮೆಂಡ್ಮೆಂಟ್ ಪ್ರಕಾರ ಏನ್ ಮಾಡಬೇಕು ಅದಕ್ಕೆಲ್ಲ ಸಿದ್ಧತೆಯನ್ನು ನಾವು ಮಾಡ್ತೀವಿ. ಸ್ಟ್ರಕ್ಚರ್ ವಿಚಾರದಲ್ಲಿ ಕೆಲವೆಲ್ಲ ಅಬ್ಜೆಕ್ಷನ್ಸ್ ಆಗ್ತಾರೆ, ತಪ್ಪೇನಿದೆ, ಅವರವರ ವಿಚಾರದಲ್ಲಿ ಅಬ್ಜೆಕ್ಷನ್ ಆಗ್ತಾರೆ. ಅದಕ್ಕೊಂದು ಸಮಿತಿ ಇದೆ, ಆ ಸಮಿತಿ ಅವ್ರು ಏನ್ ತೀರ್ಮಾನ ಮಾಡಬೇಕು ಮಾಡ್ತಾರೆ. ನಮ್ಗೆ ಏನ್ ತರಲ್ಲ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಂಡಕ್ಟ್ ಮಾಡೋದು, ಅವ್ರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ವಿ ಆರ್ ರೆಡಿ ಅಂತೇಳಿ. ಅವ್ರೇನ್ ಟೈಮ್ ಲೈನ್ ಇತ್ತು ಆ ಟೈಮ್ ಲೈನ್ ಪ್ರಕಾರ ಏನ್ ಬೇಕೋ ನಾವು ಮಾಡಿದೀವಿ ಅಷ್ಟೇ.
ಆಮೇಲೆ ಏನಾದ್ರು ಇದು ರಿಸರ್ವೇಷನ್ ಅಲ್ಲಿ ಕೆಲವು ಯಾರೋ ಕೂಗ್ತಾ ಇದ್ರು ಅದೇನೋ ವುಮನ್ ಕಡಿಮೆ ಆಗಿದೆ ಜಾಸ್ತಿ ಆಗಿದೆ ಅಂತ ಅದು ನಾನು ಗಮನಿಸಿಲ್ಲ. ನಾನು ನೋಡ್ತೀನಿ ಅಂತದೇನಾದ್ರು ರೆಕ್ಟಿಫಿಕೇಶನ್ ಅವ್ರಿಗೆ ಮಾಡಕ್ ಹೇಳ್ತೀನಿ. ಸರ್ ಸರ್ಕಾರ ಇದೆ, ನಾವೇನು ಇಂಟರ್ಫಿಯರ್ ಅಂತೂ ಸರ್ ಸರ್ಕಾರ ಅಧಿಕಾರದಲ್ಲಿದೆ ಸರ್. ಚುನಾವಣೆ ಮಾಡಿ ಇಲ್ಲ ಸರ್, ಈಗ ಸರ್ಕಾರ ಇದೆ, ತಾವು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್, ನಿಮ್ಗೆ ಎಷ್ಟು ಚಾಲೆಂಜ್ ಇದೆ ಸರ್ ಈ ಸರಿ ಎಲೆಕ್ಷನ್? ಏನ್ ಚಾಲೆಂಜ್ ಇದೆ? ನನ್ನ ಡ್ಯೂಟಿ ಎಲೆಕ್ಷನ್ ಮಾಡೋದು ನನ್ನ ಡ್ಯೂಟಿ. ಕಾರ್ಯಕರ್ತರಿಗೆ ಅಧಿಕಾರ ಕೊಡೋದು, ಹೊಸ ನಾಯಕರುಗಳನ್ನ ತಯಾರು ಮಾಡ್ತಾ ಇದ್ದೀವಿ. ಇದು ನಮ್ಮ ಡ್ಯೂಟಿ. ಚುನಾವಣೆಯಲ್ಲಿ ಎಲ್ಲರಿಗೂ ನಮ್ಗೆ ಕಾನ್ಫಿಡೆನ್ಸ್ ಇದೆ. ನಾವು ಮಾಡಿರುವಂತ ಕೆಲಸಕ್ಕೆ, ನಾವು ಕೊಟ್ಟಿರುವಂತ ಗ್ಯಾರಂಟಿಗೆ ಬೆಂಗಳೂರಿನ ಬದಲಾವಣೆ ಮಾಡ್ತಾ ಇದ್ದೀವಿ. ಇದೆಲ್ಲ ಕೂಡ ನನಗೆ ಗ್ಯಾರಂಟಿ ಇದೆ. ಜನ ನನಗೆ ವಿಶ್ವಾಸ ಕೊಡ್ತಾರೆ. ನಾವು 5 ಕಾರ್ಪೊರೇಷನ್ ಗೆಲ್ತೀವಿ. ಸರ್, ಬಿಜೆಪಿ ಜೆಡಿಎಸ್ ಫ್ರೆಂಡ್ಲಿ ಫೈಟ್ ಅಂತ ಹೇಳ್ತಿದ್ದಾರೆ. ಸರ್, ನಿಮ್ಗೆ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಜೊತೆ ಯಾರು ಇರ್ಲಿ, ಬೇರೆ ಯಾರು ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಗೆ ಒಂದೇನಂದ್ರೆ ನನ್ನ ಅಭಿಪ್ರಾಯ, ಒನ್ಸ್ ಫಾರ್ ಆಲ್ ಅವರಿಬ್ರು ಜೊತೆ ಒಟ್ಟಿಗೆ ಫೈಟ್ ಪಾರ್ಲಿಮೆಂಟ್ ಹೆಂಗ್ ಮಾಡಿದ್ರು ಹಂಗ ಅಸೆಂಬ್ಲಿ ಇದು ಎಲ್ಲ ಮಾಡ್ಬಿಟ್ರೆ ನಮ್ಗೆ ಒಳ್ಳೇದು. ಸ್ಟ್ರೈಟ್ ಫೈಟ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎ ಟ್ರಯಾಂಗಲ್. ಒಳಗಡೆ ಮಾಡ್ಲಿಕ್ಕೆ ನಾವೆಲ್ಲ ಸಿದ್ಧತೆ ಇದ್ದೀವಿ. ಬಟ್ ಎಲೆಕ್ಷನ್ ಕಮಿಷನ್ ಅವರು, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ಅವ್ರದ್ದೇನೋ ಅಫಿಡವಿಟ್ ಫೈಲ್ ಮಾಡಿದ್ದಾರೆ, ಅದು ಅವ್ರು ಬಿಟ್ಟಿದ್ದು. ಬಟ್ ಸರ್ಕಾರ ನಾವೆಲ್ಲ ತರದ ಆದೇಶ ಕೊಡ್ತೀವಿ. ನಮಗೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಬೇಕು, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಆಗಬೇಕು. ಎಲ್ಲರಿಗೂ ಕೂಡ ನಾವು ಅವ್ರಿಗೆ ಏನು ಸಂವಿಧಾನದ 73, 74 ಅಮೆಂಡ್ಮೆಂಟ್ ಪ್ರಕಾರ ಏನ್ ಮಾಡಬೇಕು ಅದಕ್ಕೆಲ್ಲ ಸಿದ್ಧತೆಯನ್ನು ನಾವು ಮಾಡ್ತೀವಿ. ಅಂದ್ರೆ ಸ್ಟ್ರಕ್ಚರ್ ವಿಚಾರದಲ್ಲಿ ಕೆಲವೆಲ್ಲ ಅಬ್ಜೆಕ್ಷನ್ಸ್ ಆಗ್ತಾರೆ, ತಪ್ಪೇನಿದೆ, ಅವರವರ ವಿಚಾರದಲ್ಲಿ ಅಬ್ಜೆಕ್ಷನ್ ಆಗ್ತಾರೆ. ಅದಕ್ಕೊಂದು ಸಮಿತಿ ಇದೆ, ಆ ಸಮಿತಿ ಅವ್ರು ಏನ್ ತೀರ್ಮಾನ ಮಾಡಬೇಕು ಮಾಡ್ತಾರೆ. ನಮ್ಗೆ ಏನ್ ತರಲ್ಲ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಂಡಕ್ಟ್ ಮಾಡೋದು, ಅವ್ರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ವಿ ಆರ್ ರೆಡಿ ಅಂತೇಳಿ. ಅವ್ರೇನ್ ಟೈಮ್ ಲೈನ್ ಇತ್ತು ಆ ಟೈಮ್ ಲೈನ್ ಪ್ರಕಾರ ಏನ್ ಬೇಕೋ ನಾವು ಮಾಡಿದೀವಿ ಅಷ್ಟೇ. ಆಮೇಲೆ ಏನಾದ್ರು ಇದು ರಿಸರ್ವೇಷನ್ ಅಲ್ಲಿ ಕೆಲವು ಯಾರೋ ಕೂಗ್ತಾ ಇದ್ರು ಅದೇನೋ ವುಮನ್ ಕಡಿಮೆ ಆಗಿದೆ ಜಾಸ್ತಿ ಆಗಿದೆ ಅಂತ ಅದು ನಾನು ಗಮನಿಸಿಲ್ಲ. ನಾನು ನೋಡ್ತೀನಿ ಅಂತದೇನಾದ್ರು ರೆಕ್ಟಿಫಿಕೇಶನ್ ಅವ್ರಿಗೆ ಮಾಡಕ್ ಹೇಳ್ತೀನಿ. ಸರ್ ಸರ್ಕಾರ ಇದೆ, ನಾವೇನು ಇಂಟರ್ಫಿಯರ್ ಅಂತೂ ಸರ್ ಸರ್ಕಾರ ಅಧಿಕಾರದಲ್ಲಿದೆ ಸರ್. ಚುನಾವಣೆ ಮಾಡಿ ಇಲ್ಲ ಸರ್, ಈಗ ಸರ್ಕಾರ ಇದೆ, ತಾವು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್, ನಿಮ್ಗೆ ಎಷ್ಟು ಚಾಲೆಂಜ್ ಇದೆ ಸರ್ ಈ ಸರಿ ಎಲೆಕ್ಷನ್? ಏನ್ ಚಾಲೆಂಜ್ ಇದೆ? ನನ್ನ ಡ್ಯೂಟಿ ಎಲೆಕ್ಷನ್ ಮಾಡೋದು ನನ್ನ ಡ್ಯೂಟಿ. ಕಾರ್ಯಕರ್ತರಿಗೆ ಅಧಿಕಾರ ಕೊಡೋದು, ಹೊಸ ನಾಯಕರುಗಳನ್ನ ತಯಾರು ಮಾಡ್ತಾ ಇದ್ದೀವಿ. ಇದು ನಮ್ಮ ಡ್ಯೂಟಿ. ಚುನಾವಣೆಯಲ್ಲಿ ಎಲ್ಲರಿಗೂ ನಮ್ಗೆ ಕಾನ್ಫಿಡೆನ್ಸ್ ಇದೆ. ನಾವು ಮಾಡಿರುವಂತ ಕೆಲಸಕ್ಕೆ, ನಾವು ಕೊಟ್ಟಿರುವಂತ ಗ್ಯಾರಂಟಿಗೆ ಬೆಂಗಳೂರಿನ ಬದಲಾವಣೆ ಮಾಡ್ತಾ ಇದ್ದೀವಿ. ಇದೆಲ್ಲ ಕೂಡ ನನಗೆ ಗ್ಯಾರಂಟಿ ಇದೆ. ಜನ ನನಗೆ ವಿಶ್ವಾಸ ಕೊಡ್ತಾರೆ. ನಾವು 5 ಕಾರ್ಪೊರೇಷನ್ ಗೆಲ್ತೀವಿ. ಸರ್, ಬಿಜೆಪಿ ಜೆಡಿಎಸ್ ಫ್ರೆಂಡ್ಲಿ ಫೈಟ್ ಅಂತ ಹೇಳ್ತಿದ್ದಾರೆ. ಸರ್, ನಿಮ್ಗೆ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಜೊತೆ ಯಾರು ಇರ್ಲಿ, ಬೇರೆ ಯಾರು ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಗೆ ಒಂದೇನಂದ್ರೆ ನನ್ನ ಅಭಿಪ್ರಾಯ, ಒನ್ಸ್ ಫಾರ್ ಆಲ್ ಅವರಿಬ್ರು ಜೊತೆ ಒಟ್ಟಿಗೆ ಫೈಟ್ ಪಾರ್ಲಿಮೆಂಟ್ ಹೆಂಗ್ ಮಾಡಿದ್ರು ಹಂಗ ಅಸೆಂಬ್ಲಿ ಇದು ಎಲ್ಲ ಮಾಡ್ಬಿಟ್ರೆ ನಮ್ಗೆ ಒಳ್ಳೇದು. ಸ್ಟ್ರೈಟ್ ಫೈಟ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎ ಟ್ರಯಾಂಗಲ್ ಫೈಟ್.